Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-to-table dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಹಾಯ್ ಫ್ರೆಂಡ್ಸ್, ಇದು mastmaga.comನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಬಾಂಗ್ಲಾದಲ್ಲಿ ಏನ್ ಬೇಕಾದರೂ ಆಗಬಹುದು, ನಾವು ಯುದ್ಧದ ಸ್ಥಿತಿಯಲ್ಲಿದ್ದೀವಿ ಅಂತ ಅಲ್ಲಿನ ಲೀಡರ್ ಯೂನಸ್ ಹೇಳಿಕೆ ಕೊಟ್ಟಿದ್ದಷ್ಟೇ. ಇದರ ನಡುವೆಯಲ್ಲಿ ದೊಡ್ಡ ಪ್ರತಿಭಟನೆ ಶುರುವಾಗಿ ಹೋಗಿದೆ. ಸರ್ಕಾರದ ವಿರುದ್ಧ ಅಲ್ಲಿನ ಸರ್ಕಾರಿ ನೌಕರರು ಬೀದಿಗಿಳಿದಿದ್ದಾರೆ. ಸರ್ಕಾರದಿಂದ ಹೊಸ ಕಾನೂನು ತಿದ್ದುಪಡಿ ವಿರೋಧಿಸಿ ರಾಜಧಾನಿ ಢಾಕಾದಲ್ಲಿ ಬಾಂಗ್ಲಾ ಸೆಕ್ರೆಟರಿಯೇಟ್ ಕಚೇರಿಯ ಮೇನ್ ಗೇಟ್ ಬಂದ್ ಮಾಡಿ ಪ್ರತಿಭಟಿಸಿದ್ದಾರೆ. ಈ ಕಚೇರಿಯಲ್ಲಿ ಕೆಲಸ ಮಾಡೋ ನೌಕರರೇ ಈ ಕೆಲಸ ಮಾಡಿದ್ದಾರೆ. ಇದು ದಮನಕಾರಿ ಕಾನೂನು, ಕೂಡಲೇ ಈ ಕಾನೂನು ತೆಗೆದುಹಾಕಿ ಅಂತ ಡಿಮಾಂಡ್ ಮಾಡಿದ್ದಾರೆ. ಈ ಪ್ರತಿಭಟನೆ ಕಾಡ್ಗಿಚ್ಚಿನಂತೆ ಹರಡ್ತಾ ಇದ್ದು ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಸೇರ್ಕೊಂಡಿದ್ದಾರೆ. ಸಾವಿರಾರು ಶಿಕ್ಷಕರು ತಮ್ಮ ಕೆಲಸದಿಂದ ಅನಿರ್ದಿಷ್ಟಾವಧಿ ರಜೆ ತಗೊಂಡು ಪ್ರತಿಭಟಿಸ್ತಾ ಇದ್ದಾರೆ. ವೇತನ ಹೆಚ್ಚಳಕ್ಕೆ ಒತ್ತಾಯಿಸುತ್ತಿದ್ದಾರೆ. ಅಂದಹಾಗೆ ಇತ್ತೀಚೆಗೆ ಬಾಂಗ್ಲಾ ಸರ್ಕಾರ ಪಬ್ಲಿಕ್ ಸರ್ವಿಸ್ ಆಕ್ಟ್ಗೆ ತಿದ್ದುಪಡಿ ತಂದಿತ್ತು. ಸರ್ಕಾರಿ ನೌಕರರು ಯಾವುದೇ ರೀತಿಯ ದುರ್ನಡತೆ ತೋರಿದ್ರೆ ಹಿಂದೂ ಮುಂದೆ ನೋಡದೆ ಅವರನ್ನ ಜಾಬ್ನಿಂದ ತೆಗೆದುಹಾಕುವಂತೆ ಕಾನೂನು ಪಾಸ್ ಮಾಡಲಾಗಿತ್ತು. ಹೀಗೆ ನೌಕರರನ್ನ ತೆಗೆಯುವ ಅಧಿಕಾರವನ್ನು ಬಾಂಗ್ಲಾದ ಮಿನಿಸ್ಟ್ರಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಕೊಡಲಾಗಿತ್ತು. ಈಗ ಈ ಕಾನೂನು ವಿರೋಧಿಸಿ ಪ್ರತಿಭಟಿಸಲಾಗ್ತಾ ಇದೆ. ಇದು ಬೇಕು ಅಂತಲೇ ಶೇಖ್ ಹಸೀನಾ ಕಾಲದಲ್ಲಿ ನೇಮಕ ಆದವರನ್ನ ತೆಗೆದುಹಾಕಿ ಬೇಕಾದವರನ್ನ ಹಾಕೊಳ್ಳೋಕೆ ಅನ್ನೋದು ಪ್ರತಿಭಟನಾಕಾರರ ಒಂದು ಲೆಕ್ಕಾಚಾರ. ಇನ್ನೊಂದು ಕಡೆ ಯೂನಸ್ ಬಾಂಗ್ಲಾ ಅಲ್ಪಸಂಖ್ಯಾತರ ವಿಚಾರವಾಗಿ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಮುಂದೊಂದು ದಿನ ಬಾಂಗ್ಲಾದ ಸಂವಿಧಾನದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆದರೂ ಕೂಡ ಅದರಿಂದ ಬಾಂಗ್ಲಾದ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಅಲ್ಪಸಂಖ್ಯಾತರ ಹಕ್ಕಿಗೆ ಯಾವುದೇ ರೀತಿ ಧಕ್ಕೆ ಆಗಲ್ಲ. ಬಾಂಗ್ಲಾದ ಬಹುಸಂಖ್ಯಾತ ಮುಸ್ಲಿಮರಿಗೆ ಇರೋ ಹಕ್ಕುಗಳೇ ಬಾಂಗ್ಲಾದ ಧಾರ್ಮಿಕ ಮತ್ತು ಜನಾಂಗೀಯ ಮೈನಾರಿಟೀಸ್ಗೆ ಇರುತ್ತೆ. ಅದರಲ್ಲಿ ಬದಲಾವಣೆ ಆಗಲ್ಲ ಅಂತ ಯೂನಸ್ ಪ್ರಾಮಿಸ್ ಮಾಡಿದ್ದಾರೆ. ಯುಎಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ USCIRF ಅಧ್ಯಕ್ಷರಾದ ಸ್ಟಿಫನ್ ಸ್ಕ್ಯಾನೆಕ್ ಜೊತೆಗೆ ಮೀಟಿಂಗ್ ನಡೆಸಿದ ಯೂನಸ್ ಈ ರೀತಿ ಹೇಳಿದ್ದಾರೆ. ಈ ಮಧ್ಯೆ ಬಾಂಗ್ಲಾ ಸೇನೆಯ ಹಿರಿಯ ಅಧಿಕಾರಿ ಭಾರತಕ್ಕೆ ಧಮಕಿ ಹಾಕಿದ್ದಾರೆ. ಭಾರತ ಬಾಂಗ್ಲಾದ ಅಕ್ರಮ ವಲಸಿಗರನ್ನ ಬೇರೆ ರೀತಿಯಲ್ಲಿ ಅಂದರೆ ರಾಜತಾಂತ್ರಿಕ ಮಾರ್ಗದ ಬದಲಿಗೆ ಬೇರೆ ರೀತಿ ಕಳಿಸ್ಕೊಡ್ತಾ ಇದೆ. ಬಾಂಗ್ಲಾದೇಶದೊಳಗೆ ದೂಡ್ತಾ ಇದೆ. ಇದನ್ನು ನಾವು ಸ್ವಲ್ಪವೂ ಒಪ್ಪಿಕೊಳ್ಳುವುದಿಲ್ಲ. ಅಗತ್ಯವಿದ್ದರೆ ಬಾಂಗ್ಲಾ ಸೇನೆ ಈ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳೋಕೆ ರೆಡಿ ಇದೆ ಅಂತ ಹೇಳಿದ್ದಾರೆ. ಅಲ್ಲದೆ ಬಾಂಗ್ಲಾದಲ್ಲಿ ಅಕ್ರಮವಾಗಿ ನೆಲೆಸಿರೋ ಭಾರತದ ಪ್ರಜೆಗಳನ್ನು ರಾಜತಾಂತ್ರಿಕ ಪ್ರಕ್ರಿಯೆ ಮೂಲಕ ವಾಪಸ್ ಕಳಿಸ್ಕೊಡ್ಲಾಗುತ್ತೆ. ಸದ್ಯ ಈ ಪರಿಸ್ಥಿತಿ ಬಾಂಗ್ಲಾದೇಶ ಬಾರ್ಡರ್ ಫೋರ್ಸ್ ಮ್ಯಾನೇಜ್ ಮಾಡ್ತಾ ಇದೆ. ಇದುವರೆಗೆ ನಮ್ಮ ಸೇನೆ ಈ ವಿಚಾರಕ್ಕೆ ಕಾಲಿಟ್ಟಿಲ್ಲ ಅಂತ ಬಾಂಗ್ಲಾ ಸೇನೆಯ ಬ್ರಿಗೇಡಿಯರ್ ಜನರಲ್ ಮೊಹಮ್ಮದ್ ನಾಜಿಮುದ್ದೌಲಾ ಹೇಳಿದ್ದಾರೆ. ಪಿಎಂ ನರೇಂದ್ರ ಮೋದಿ ಪಾಕಿಸ್ತಾನಕ್ಕೆ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಭಾರತದಿಂದ ಉಗ್ರ ಮುಳ್ಳನ್ನ ಕಿತ್ತು ಹಾಕೋಕೆ ನಮ್ಮ ಸರ್ಕಾರದ ನಿರ್ಧಾರ ಮಾಡಿ ಆಗಿದೆ. ನಾವು ಡಿಸಿಷನ್ ಒಂದು ದೇಹ ಎಷ್ಟು ಬಲಿಷ್ಠವಾಗಿದೆ ಅನ್ನೋದು ಮ್ಯಾಟರ್ ಆಗೋದಿಲ್ಲ. ಆ ದೇಹಕ್ಕೆ ಸಣ್ಣ ಮುಳ್ಳು ಚುಚ್ಚಿದ್ರೂ ಆ ದೇಹಕ್ಕೆ ತುಂಬಾ ನೋವಾಗುತ್ತೆ. ಸೊ ಉಗ್ರವಾದ ಕೂಡ ಹಾಗೆ ಮುಳ್ಳು ನಾವು ಕಿತ್ತು ಬಿಸಾಕೋಕೆ ಡಿಸೈಡ್ ಮಾಡಿದ್ದೀವಿ. 1947ರಲ್ಲಿ ತಾಯಿ ಭಾರತಿಯನ್ನ ವಿಭಜನೆ ಮಾಡಿದ್ರು, ಡಿವೈಡ್ ಮಾಡಿದ್ರು. ದೇಶ 3 ಭಾಗ ಆಯಿತು. ಆ ರಾತ್ರಿನೇ ಕಾಶ್ಮೀರದಲ್ಲಿ ಮೊದಲ ಉಗ್ರ ದಾಳಿ ಆಯಿತು. ಮುಜಾಹಿದ್ದೀನ್ ಹೆಸರಲ್ಲಿ ವೇಷ ಮರೆಸಿಕೊಂಡ ಉಗ್ರರ ಸಹಾಯದಿಂದ ಪಾಕಿಸ್ತಾನ ತಾಯಿ ಭಾರತೀಯ ಒಂದು ಭಾಗವನ್ನು ವಶಕ್ಕೆ ಪಡೆಯಿತು. ಅಂದೇ ಕಾಶ್ಮೀರಕ್ಕೆ ನುಗ್ಗಿದ ಈ ಮುಜಾಹಿದ್ದೀನ್ಗಳನ್ನು ಹತ್ಯೆ ಮಾಡಿದ್ರೆ ನಾವಿಂಥ ಪರಿಸ್ಥಿತಿಯನ್ನು ಫೇಸ್ ಮಾಡಬೇಕಾಗ್ತಾ ಇರಲಿಲ್ಲ. ಸರ್ದಾರ್ ವಲ್ಲಭಾಯ್ ಪಟೇಲ್ರ ಆಸೆ ಕೂಡ ಇದೇ ಆಗಿತ್ತು. ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಾಪಸ್ ಪಡೆಯುವವರೆಗೆ ನಮ್ಮ ಸಶಸ್ತ್ರ ಪಡೆ ಯುದ್ಧ ನಿಲ್ಲಿಸಬಾರದು ಅಂತ ಅನ್ಕೊಂಡಿದ್ರು. ಆದರೆ ಅವರ ಮಾತನ್ನ ಯಾರೂ ಕೇಳಲಿಲ್ಲ. ನೆಹರು ಅವರಿಗೆ ಉಲ್ಲೇಖ ಮಾಡಿ ಪಿಎಂ ಹೇಳ್ತಿರೋದು, ಪಾಕ್ ಆಕ್ರಮಿತ ಕಾಶ್ಮೀರವನ್ನು ಪಡೆಯೋಕೆ ಒಳ್ಳೆ ಅವಕಾಶ ಇತ್ತು, ಆದರೆ ಅದನ್ನು ಮಿಸ್ ಮಾಡಲಾಗಿದೆ. ಈ ಒಂದು ತಪ್ಪಿನಿಂದಲೇ ಕಳೆದ 75 ವರ್ಷಗಳಿಂದ ನಾವು ಭಯೋತ್ಪಾದನೆಯನ್ನ ಫೇಸ್ ಮಾಡ್ತಿರೋದು. ಪಹಲ್ಗಾಮ್ ಉಗ್ರ ದಾಳಿ ಕೂಡ ಇದಕ್ಕೊಂದು ಎಕ್ಸಾಂಪಲ್. ಯಾವಾಗೆಲ್ಲ ಪಾಕಿಸ್ತಾನ ಜೊತೆ ಯುದ್ಧ ಆಗುತ್ತೋ ಆಗೆಲ್ಲ ನಾವು ಅವ್ರನ್ನ ಸೋಲಿಸಿದ್ದೀವಿ. ಹೀಗಾಗಿ ಅವರು ಪ್ರಾಕ್ಸಿ ಯುದ್ಧ ಮಾಡ್ತಿದ್ದಾರೆ. ಆಪರೇಷನ್ ಸಿಂಧೂರ್ನಿಂದ ಮೃತಪಟ್ಟ ಉಗ್ರರಿಗೆ ಪಾಕಿಸ್ತಾನಿ ಸರ್ಕಾರಿ ಗೌರವ ಕೊಟ್ಟಿದೆ. ಉಗ್ರರ ಶವಪೆಟ್ಟಿಗೆ ಮೇಲೆ ಪಾಕಿಸ್ತಾನದ ರಾಷ್ಟ್ರ ಧ್ವಜವನ್ನ ಇಡಲಾಗಿದೆ. ಪಾಕ್ ಸೇನೆ ಅದಕ್ಕೆ ಸಲ್ಯೂಟ್ ಮಾಡಿದೆ. ಇದೊಂದು ಪೂರ್ವ ಯೋಜಿತ ವಾರ್ ಸ್ಟ್ರಾಟಜಿ. ಪಾಕಿಸ್ತಾನ ಆಲ್ರೆಡಿ ನಮ್ಮೊಂದಿಗೆ ಯುದ್ಧದಲ್ಲಿದೆ. ನಾವು ಅದಕ್ಕೆ ತಕ್ಕ ಉತ್ತರವನ್ನ ಕೊಟ್ಟೇ ಕೊಡ್ತೀವಿ. ನಾವು ಯುದ್ಧ ಅಂತಲೇ ಕನ್ಸಿಡರ್ ಮಾಡ್ತೀವಿ ಅನ್ನೋ ತರದಲ್ಲಿ ಪಿಎಂ ಹೇಳಿದ್ದಾರೆ. ನಾವು ಯಾರೊಂದಿಗೂ ಹಾಗೆತನ ದ್ವೇಷ ಬಯಸಲ್ಲ, ಶಾಂತಿಯಿಂದ ಇರೋಕೆ ಇಷ್ಟಪಡ್ತೀವಿ. ನಮಗೆ ಪ್ರಗತಿ ಕಾಣೋ ಮನಸ್ಸಿದೆ. ಆದರೆ ಉಗ್ರವಾದವನ್ನ ಸಹಿಸಿಕೊಂಡು ಪ್ರೋಗ್ರೆಸ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಉತ್ತರ ಕೊಡಲೇಬೇಕು. ಇವತ್ತು ಭಾರತ 4ನೇ ಅತಿದೊಡ್ಡ ಆರ್ಥಿಕತೆಯಾಗಿದೆ.
ಭಾರತಕ್ಕೆ ಸಮಸ್ಯೆ ಮಾಡೋಕೆ ಬಂದ್ರೆ ಖಂಡಿತ ಸಹಿಸಲ್ಲ, ಉತ್ತರ ಇದ್ದೇ ಇರುತ್ತೆ ಅಂತ ಪಿಎಂ ಮೋದಿ ಹೇಳಿದ್ದಾರೆ. ಭಾರತದ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಉದ್ಯಮಕ್ಕೆ ದೊಡ್ಡ ಬೂಸ್ಟ್ ಕೊಡೋ ನಿಟ್ಟಿನಲ್ಲಿ ರಕ್ಷಣಾ ಸಚಿವಾಲಯ ಮಹತ್ವದ ಹೆಜ್ಜೆ ಇಟ್ಟಿದೆ. ಭಾರತದ ಕನಸಿನ ಕೂಸು ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ AMCA ಪ್ರಾಜೆಕ್ಟ್ನ ಮತ್ತೊಂದು ಹಂತಕ್ಕೆ ತಗೊಂಡು ಹೋಗಲಾಗ್ತಾ ಇದೆ. ಈ AMCAದ ಎಕ್ಸಿಕ್ಯೂಷನ್ ಮಾಡೆಲ್ ಅಥವಾ ಈ ಪ್ರಾಜೆಕ್ಟ್ನ ಹೇಗೆ ಕೈಗೊಳ್ಳಲಾಗುತ್ತೆ ಅನ್ನೋ ಪ್ಲಾನ್ಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಪ್ರೂವಲ್ ಕೊಟ್ಟಿದ್ದಾರೆ. ಈ ಯೋಜನೆಯನ್ನ ಲೀಡ್ ಮಾಡ್ತಿರೋ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ, ಇದು ಡಿಸೈನ್ ಮಾಡೋ ಸಂಸ್ಥೆ. ಅದು ಭಾರತ ಸರ್ಕಾರಿ ಕಂಪನಿ ಮಾತ್ರವಲ್ಲದೆ ಪ್ರೈವೇಟ್ ಕಂಪನಿಗಳ ಜೊತೆಗೂ ಸೇರಿ ಕೆಲಸ ಮಾಡುತ್ತೆ. ಅಂದ್ರೆ ಭಾರತದ ಎಲ್ಲ ಅರ್ಹ ಕಂಪನಿಗಳಿಗೆ ಯಾರಿಗೆ ಬೇಕಾದರೂ ಕೂಡ ಪ್ರಾಜೆಕ್ಟ್ನಲ್ಲಿ ಭಾಗಿಯಾಗೋ ಅವಕಾಶ ಇರುತ್ತೆ. ಈ ಪ್ರಾಜೆಕ್ಟ್ನಲ್ಲಿ ಭಾಗಿಯಾಗೋಕೆ ಕಂಪನಿ ಬಳಿ 3 ಆಪ್ಷನ್ಸ್ ಇವೆ. ಮೊದಲನೇದು, ಒಂದೇ ಕಂಪನಿ ತಾನಾಗೆ ಮುಂದೆ ಬಂದು ಪ್ರಸ್ತಾವನೆ ಮುಂದಿಡಬಹುದು. ಇಲ್ಲ 2ಕ್ಕಿಂತ ಹೆಚ್ಚು ಕಂಪನಿಗಳು ಜಂಟಿಯಾಗಿ ಪ್ರಪೋಸಲ್ ಸಬ್ಮಿಟ್ ಮಾಡಬಹುದು. ಇದು ಇಲ್ಲ ಅಂದ್ರೆ 3ಕ್ಕಿಂತ ಹೆಚ್ಚು ಕಂಪನಿಗಳು ಒಂದು ಟೀಮ್ ರಚಿಸಿಕೊಂಡು ಕೂಡ ಪ್ರಸ್ತಾವನೆ ಇಡಬಹುದು. ಆದರೆ ಈ ಎಲ್ಲ ಕಂಪನಿಗಳು ಭಾರತದಾಗಿರಬೇಕು, ಭಾರತದ ಕಾನೂನು ಮತ್ತು ನಿಯಮಗಳನ್ನು ಫಾಲೋ ಮಾಡಬೇಕು. ಹೇಗಾದರೂ ಸರಿ ಈ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಲಾಗಿದೆ. ಅಲ್ಲದೆ ಪ್ರಾಜೆಕ್ಟ್ನಲ್ಲಿ ಸರ್ಕಾರಿ ಕಂಪನಿಗಳಿಗೆ ಅಂತ ಹೇಳಿ ಯಾವುದೇ ರೀತಿಯ ಸ್ಪೆಷಲ್ ಟ್ರೀಟ್ಮೆಂಟ್ ಇಲ್ಲ. ಅರ್ಹತೆಯ ಮುಖ್ಯ. ಖಾಸಗಿಯವರು, ಸರ್ಕಾರಿಯವರು ಯಾರು ಬೇಕಾದರೂ ಕಾಂಪೀಟ್ ಮಾಡಬಹುದು. ಅಂದಹಾಗೆ AMCA ಪ್ರಾಜೆಕ್ಟ್ ಅನ್ನ ಇಷ್ಟು ದಿನ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ಮತ್ತು DRDO ಡಿಸೈನ್ ಮಾಡ್ತಾ ಇದ್ರು. ಪ್ರೋಟೋಟೈಪ್ ಸ್ಟೇಟಸ್ ಅಲ್ಲಿ ಈ ಪ್ರಾಜೆಕ್ಟ್ ಇನ್ನೂ ಕೂಡ ಇದೆ. ಪ್ರತಿ ಸಲ ಏರೋ ಇಂಡಿಯಾದಾಗ AMCA ಅಂತ ಅಂದ್ಕೊಂಡು ಡಮ್ಮಿ ಮಾಡೆಲ್ ಇಟ್ಕೊಂಡು ಅದನ್ನು ತೋರಿಸ್ಕೊಂಡು ಸುತ್ತ ಬರ್ತಾ ಇದ್ವಿ. ಸೊ ಮುಂದಿನ ಹಂತಕ್ಕೆ ಮೂಲ ಮಾದರಿಯನ್ನು ಡೆವಲಪ್ ಮಾಡೋಕೆ, ಅದರ ಸಾಮರ್ಥ್ಯ ಹೆಚ್ಚಿಸೋಕೆ, ಹೊಸ ಫೀಚರ್ಸ್ ಆಡ್ ಮಾಡೋಕೆ, ಪೂರ್ಣ ಪ್ರಮಾಣದ ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ನ ರೆಡಿ ಮಾಡೋಕೆ ಅರ್ಹ ಕಂಪನಿಗಳು ಬರಬಹುದು ಅಂತ ಕೇಂದ್ರ ಸರ್ಕಾರ ಈಗ ಓಪನ್ ಅಪ್ ಮಾಡಿದೆ. ಅಂದಹಾಗೆ ಇದುವರೆಗಿನ ಅಂದಾಜಿನ ಪ್ರಕಾರ AMCA ಸಿಂಗಲ್ ಸೀಟರ್ ಫೈಟರ್, ಆದರೆ ಇಂಜಿನ್ ಮಾತ್ರ 2 ಟ್ವಿನ್ ಇಂಜಿನ್ ಹೊಂದಿರುತ್ತೆ. ಮಲ್ಟಿ ರೋಲ್ ಏರ್ಕ್ರಾಫ್ಟ್ ಕೂಡ ಹೌದು. ಭಾರತದ ವಾಯುಪಡೆ ಮತ್ತು ನೌಕಾಪಡೆಗಾಗಿ ಇದನ್ನು ನಿರ್ಮಾಣ ಮಾಡಲಾಗ್ತಿದೆ. ಸುಖೋಯ್ Su-30 MK ಏರ್ಕ್ರಾಫ್ಟ್ ಇದು ರಿಪ್ಲೇಸ್ ಮಾಡುತ್ತೆ ಅನ್ನೋ ನಿರೀಕ್ಷೆ. ಇದನ್ನು 2035 ಒಳಗೆ ಡೆಲಿವರಿ ಮಾಡೋದಾಗಿ ಅಧಿಕಾರಿಗಳು ಹೇಳ್ತಿದ್ದಾರೆ. ಇದೀಗ ಇದರ ಎಕ್ಸಿಕ್ಯೂಷನ್ ಮಾಡೆಲ್ಗೆ ಅಪ್ರೂವಲ್ ಸಿಕ್ಕಿದೆ. ಪ್ರಾಜೆಕ್ಟ್ ವೇಗ ಇನ್ನಷ್ಟು ಹೆಚ್ಚಾಗೋ ನಿರೀಕ್ಷೆ ಇದೆ. ಪಾಕಿಸ್ತಾನ ಮತ್ತೆ ತಾನು ಶಾಂತಿ ಪ್ರಿಯ ಅಂತ ಕುಣಿಯೋಕೆ ಶುರು ಮಾಡಿದೆ. ಕಾಶ್ಮೀರ ವಿಚಾರ, ಸಿಂಧು ನದಿ ಒಪ್ಪಂದ, ಹೀಗೆ ಎಲ್ಲ ಸಮಸ್ಯೆಗಳ ಬಗ್ಗೆ ಭಾರತದೊಂದಿಗೆ ನಾವು ಮಾತುಕತೆಗೆ ರೆಡಿ ಇದ್ದೀವಿ ಅಂತ ಪಾಕ್ PM ಶಹಬಾಜ್ ಶರೀಫ್ ಹೇಳಿದ್ದಾರೆ. ಇರಾನ್ಗೆ ಭೇಟಿ ಕೊಟ್ಟಿರೋ ಶಹಬಾಜ್ ಅಲ್ಲಿನ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯಾನ್ರನ್ನ ಮೀಟ್ ಮಾಡಿದ್ರು. ತಮ್ಮ ಜೊತೆಗೆ ಆ ಟೈಮ್ನಲ್ಲಿ ತಮ್ಮ ಬಾಲದಂತೆ ಶಹಬಾಜ್ ಮುಲ್ಲಾ ಜನರಲ್ ಮುನೀರನ್ನ ಕೂಡ ಕಟ್ಕೊಂಡು ಹೋಗಿದ್ರು. ಈ ಮಾತುಕತೆ ಎಲ್ಲ ಮುಗಿದ್ಮೇಲೆ ಪೆಜೆಶ್ಕಿಯಾನ್ ಜೊತೆಗೆ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಈ ವೇಳೆ ಭಾರತದೊಂದಿಗಿನ ಇತ್ತೀಚಿನ ಸಂಘರ್ಷದಲ್ಲಿ ಪಾಕ್ ಗೆದ್ದಿದೆ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಮುಂದೆ ಭಾರತ ಯುದ್ಧದ ದಾರಿ ಅನುಸರಿಸಿದರೆ ನಾವು ತಕ್ಕ ಪ್ರತಿಕ್ರಿಯೆ ಕೊಡ್ತೀವಿ, ಆದರೆ ನೆರೆಹೊರೆಯವರೊಂದಿಗೆ ಸೇರಿ ಭಯೋತ್ಪಾದನೆಯನ್ನು ಹತ್ತಿಕ್ಕೋಕೆ ನಾವು ಕಮಿಟ್ ಆಗಿದ್ದೀವಿ. ವ್ಯಾಪಾರ ವೃದ್ಧಿ, ಸಿಂಧು ನದಿ ಒಪ್ಪಂದ, ಎಲ್ಲದರ ಬಗ್ಗೆ ಶಾಂತಿಯುತವಾಗಿ ಮಾತುಕತೆ ಮಾಡೋಕು ನಾವು ರೆಡಿ ಇದ್ದೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ಶಹಬಾಜ್ ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖೊಮೇನಿ ಜೊತೆಗೂ ಕೂಡ ಮೀಟಿಂಗ್ ಮಾಡಿದ್ದಾರೆ. ಭಾರತ ಮತ್ತು ಪಾಕ್ ನಡುವೆ ಶಾಂತಿ ಸ್ಥಾಪನೆಗೆ ಮಧ್ಯಸ್ಥಿಕೆ ವಹಿಸೋಕೆ ನಾವು ರೆಡಿ ಅಂತ ಇರಾನ್ ಹೇಳಿತ್ತಲ್ಲ, ಆದರೆ ಶಹಬಾಜ್ ಪಾಕ್ ಮೇಲೆ ಕಾಳಜಿ ತೋರಿದಕ್ಕೆ ಇರಾನ್ಗೆ ಧನ್ಯವಾದ ಅಂತ ಹೇಳಿದ್ದಾರೆ. ಅಲ್ಲದೆ ಇಸ್ಲಾಮಿಕ್ ಜಗತ್ತಲ್ಲಿ ಶಾಂತಿ ಸ್ಥಿರತೆ ಇರಬೇಕು ಅಂದ್ರೆ ನಾವಿಬ್ರು ಜೊತೆಯಾಗಿರಬೇಕು ಅಂತ ಪಾಕ್ ಪ್ರಧಾನಿ ಖಾಮಿನೈಗೆ ಹೇಳಿ ಬಂದಿದ್ದಾರೆ. ಇದರ ನಂತರ ಖಾಮಿನೈ ರಿಯಾಕ್ಟ್ ಮಾಡಿದ್ದಾರೆ. ಭಾರತ ಪಾಕ್ ಮಧ್ಯೆ ಸದ್ಯ ಸಂಘರ್ಷ ನಿಂತಿರೋದಕ್ಕೆ ಖುಷಿ ಇದೆ. ಇಬ್ಬರ ನಡುವಿನ ಸಮಸ್ಯೆ ಆದಷ್ಟು ಬೇಗನೆ ಬಗೆಹರಿಯುತ್ತೆ ಅಂತ ನಾವು ಭಾವಿಸ್ತೀವಿ ಅಂತ ಹೇಳಿದ್ದಾರೆ. ಇದೇ ವೇಳೆ ಅರಬ್ ರಾಷ್ಟ್ರಗಳು ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಇಸ್ರೇಲ್ನೊಂದಿಗೆ ಅಬ್ರಹಾಂ ಅಕಾರ್ಡ್ಗೆ ಸೈನ್ ಹಾಕಿದಕ್ಕೆ ಖಾಮಿನೈ ಕಿಡಿಕಾರಿದ್ದಾರೆ. ಇದು ಗಾಜಾ ಜನರಿಗೆ ಮಾಡ್ತಿರೋ ಅನ್ಯಾಯ ಅಂತ ಕರೆದಿದ್ದಾರೆ. ಇನ್ನೊಂದು ಕಡೆ ಕುವೈತ್ ಪ್ರವಾಸದಲ್ಲಿರೋ ಅಂದ್ರೆ ಭಾರತದ ನಿಯೋಗದಲ್ಲಿರೋ ಸಂಸದ ಅಸದುದ್ದೀನ್ ಓವೈಸಿ ಪಾಕಿಸ್ತಾನದ ವಿರುದ್ಧ ತೀವ್ರ ಟೀಕಾ ಪ್ರಹಾರ ಮಾಡಿದ್ದಾರೆ. ಇತ್ತೀಚೆಗೆ ಭಾರತದ ವಿರುದ್ಧ ನಾವು ಆಪರೇಷನ್ ಬುನ್ಯಾನ್ ಅನ್ನು ಮೋರ್ಸೂಸ್ ನಡೆಸಿದ್ದೀವಿ, ಗೆದ್ದುಬಿಟ್ಟಿದ್ದೀವಿ ಅಂತ ಶಹಬಾಜ್ ಫೀಲ್ಡ್ ಮಾರ್ಷಲ್ ಮುನೀರಂಗೆ ಒಂದು ಫೋಟೋ ಗಿಫ್ಟ್ ಕೊಟ್ಟಿದ್ರು. ನೋಡೋ ಮುನೀರ ಎಷ್ಟು ಚೆನ್ನಾಗಿ ಹೊಡೆದಿದ್ಯಾ ಭಾರತಕ್ಕೆ, ತಗೊಳ್ಳೋದ್ರದ್ದು ಫೋಟೋ ಫ್ರೇಮು ಅಂತ ಕೊಟ್ಟಿದ್ರು. ನೀನೇ ಮಾಡಿದ್ದು ತಗೋ ಅಂತ. ಇದು 2019ರಲ್ಲಿ ಚೀನಾ ಸಮರಾಭ್ಯಾಸ ನಡೆಸಿದ ಫೋಟೋ ಅಂತ ಆಮೇಲೆ ಗೊತ್ತಾಗಿ ಫುಲ್ ಟ್ರೋಲ್ ಆಗಿದ್ರು. ಪಾಕ್ ಪ್ರಧಾನಿ, ಪಾಕ್ ಅಧ್ಯಕ್ಷ, ಸೋ ಕಾಲ್ಡ್ ಫೀಲ್ಡ್ ಮಾರ್ಷಲ್ ಮುನೀರ ಎಲ್ಲ ನಿಂತ್ಕೊಂಡಿದ್ದಾರೆ. ಅದನ್ನ ಕೊಡ್ಬೇಕಾದ್ರೆ ಶಹಬಾಜ್ ಮುಖ ನೋಡಬೇಕಿತ್ತು. ಫೀಲ್ಡ್ ಮಾರ್ಷಲ್ ಮುನೀರಂದು ಕೊಡ್ಬೇಕಾದ್ರೆ ಹಿಂಗೆ ನೋಡೋದಂತೆ. ಖುಷಿ ಆಯ್ತಾ ಮುನೀರ, ಖುಷಿಯಾದ, ನಾನು ಸ್ವಲ್ಪ ಟೈಮ್ PM ಆಗಿರ್ಬೋದು ಅಂತ. ಆದರೆ ಆ ಫೋಟೋನೇ ಫೇಕ್. ಪ್ರೈಮ್ ಮಿನಿಸ್ಟರ್ ಫ್ರೇಮ್ ಹಾಕಿ ಕೊಡ್ತಿರೋ ಫೋಟೋ ನೀವೇ ಮಾಡಿ ತಗೊಳ್ಳಿ, ಚೆನ್ನಾಗಿ ಮಾಡಿದ್ದೀರಾ ಅಂತ. ನಾಚಿಕೆ ಆಗಲ್ಲ ಇವರಿಗೆ. ಇದನ್ನ AIMIM ಮುಖ್ಯಸ್ಥ ಓವೈಸಿ ಕೂಡ ಅದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಪಾಕ್ ಕಾಲೆಳೆದಿದ್ದಾರೆ. ನೋಡಿ ಈ ಸ್ಟುಪಿಡ್ ಜೋಕರ್ಸ್ ಹೆಂಗಿದ್ದಾರೆ ಅಂತ. ಈ ಮುಟ್ಟಾಳರು ಭಾರತದ ವಿರುದ್ಧ ಕಾಂಪೀಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಯಾವುದನ್ನಾದ್ರೂ ನಕಲು ಮಾಡೋಕೆ ಅದಕ್ಕೂ ಕೂಡ ತಲೆ ಇರಬೇಕು, ಕಾಪಿ ಮಾಡೋದಕ್ಕೂ ಕೂಡ ತಲೆ ಇರಬೇಕು.
ನಕಲು ಕೂಡ ಸರಿಯಾಗಿ ಮಾಡಕ್ಕೆ ಬರಲ್ಲ ಇವರಿಗೆ ಅಂತ ಹೇಳಿದ್ದಾರೆ. ಅಲ್ಲದೆ ಪಾಕಿಸ್ತಾನ ಭಾರತೀಯ ಮುಸ್ಲಿಮರ ಬಗ್ಗೆ ಚಿಂತಿಸುವ ಅಗತ್ಯ ಇಲ್ಲ, ನಮ್ಮ ಭಾರತೀಯ ಮುಸ್ಲಿಮರೊಂದಿಗೆ ಪಾಕಿಸ್ತಾನ ತನ್ನನ್ನು ತಾನು ಹೋಲಿಕೆ ಮಾಡಿಕೊಂಡ್ರೆ ಪರಿಣಾಮ ನೆಟ್ಟಿಗಿರಲ್ಲ, ಭಾರತೀಯ ಮುಸ್ಲಿಮರು ಪಾಕಿಸ್ತಾನದವರಿಗಿಂತ ಬಹಳ ಪ್ರಾಮಾಣಿಕರು ಮತ್ತು ಚೆನ್ನಾಗಿ ಜೀವನ ನಡೆಸ್ತಿದ್ದಾರೆ ಅಂತ ಹೇಳಿದ್ದಾರೆ. ಕುವೈತಲ್ಲಿ ಮಾತಾಡ್ತಾ ಪಾಕ್ ವಿರುದ್ಧ ಈ ರೀತಿ ಓವೈಸಿ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಎಂಪಿ ಶಶಿ ತರೂರ್ ನೇತೃತ್ವದ ನಿಯೋಗ ಗಯಾನಾಗೆ ಭೇಟಿ ಕೊಟ್ಟಿತ್ತು. ಉಗ್ರವಾದದ ವಿರುದ್ಧ ಹೋರಾಡ್ತಿರೋ ಭಾರತಕ್ಕೆ ಗಯಾನಾ ಫುಲ್ ಸಪೋರ್ಟ್ ಮಾಡೋದಾಗಿ ಅಲ್ಲಿನ ಪಿಎಂ ಮಾರ್ಕ್ ಫಿಲಿಪ್ ಹೇಳಿದರು. ಅದರ ಬೆನ್ನಲ್ಲೇ ಮಾರ್ಕ್ ಗಯಾನಾ ವೆನೆಜುವೆಲಾ ನಡುವಿನ ಸಂಘರ್ಷ ಪ್ರಸ್ತಾಪಿಸಿ ಭಾರತ ಇದರಲ್ಲಿ ಮಧ್ಯಸ್ಥಿಕೆ ವಹಿಸಬಹುದು ಅಂತ ಭಾವಿಸುವುದಾಗಿ ಹೇಳಿದರು. ಅದಕ್ಕೀಗ ಸಂಸದರ ನಿಯೋಗ ರಿಯಾಕ್ಟ್ ಮಾಡಿದೆ. ಭಾರತ ಈ ಸಿಚುವೇಶನ್ ಅನ್ನ ಕ್ಲೋಸ್ ಆಗಿ ನೋಡ್ತಾ ಇದೆ, ಎರಡು ರಾಷ್ಟ್ರಗಳ ನಡುವಿನ ಸಮಸ್ಯೆ ಬಗೆಹರಿದು ಶಾಂತಿಯುತ ಪರಿಹಾರ ಕಂಡುಕೊಳ್ಳುವ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಎಂಪಿ ರವಿಶಂಕರ್ ಪ್ರಸಾದ್ ನೇತೃತ್ವದ ಸರ್ವ ಪಕ್ಷಗಳ ಸಂಸದರ ನಿಯೋಗ ಫ್ರಾನ್ಸ್ಗೆ ಭೇಟಿ ಕೊಟ್ಟಿದೆ. ಈ ವೇಳೆ ಫ್ರಾನ್ಸ್ ಕೂಡ ಭಯೋತ್ಪಾದನೆ ವಿರುದ್ಧ ಹೋರಾಡ್ತಿರೋ ಭಾರತಕ್ಕೆ ಫುಲ್ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದೆ. ಮತ್ತೊಂದು ಕಡೆ ಜೆಡಿಯು ಸಂಸದ ಸಂಜಯ್ ಝಾ ನೇತೃತ್ವದ ಸರ್ವಪಕ್ಷ ನಿಯೋಗ ಈಗ ಸೌತ್ ಕೊರಿಯಾ ತಲುಪಿದೆ. ಈ ವೇಳೆ ಕೊರಿಯಾ ಇಂಡಿಯಾ ಪಾರ್ಲಿಮೆಂಟರಿ ಫ್ರೆಂಡ್ಶಿಪ್ ಗ್ರೂಪ್ನ ಅಧ್ಯಕ್ಷರಾಗಿರೋ ಯುನ್ ಹೋ ಜುಂಗ್ ರನ್ನ ಭೇಟಿ ಮಾಡಿದೆ. ಆಪರೇಷನ್ ಸಿಂಧೂರ್ ಬಗ್ಗೆ ಬ್ರೀಫ್ ಮಾಡಿ ಉಗ್ರವಾದವನ್ನು ಭಾರತ ಸಹಿಸಲ್ಲ, ಈ ವಿಚಾರದಲ್ಲಿ ಸೌತ್ ಕೊರಿಯಾ ಬೆಂಬಲ ಬೇಕು ನಮಗೆ ಅಂತ ಆಗ್ರಹಿಸಿದೆ. ಇದಕ್ಕೆ ಯುನ್ ಹೋ ಜುಂಗ್ ರಿಯಾಕ್ಟ್ ಮಾಡಿ ಸೌತ್ ಕೊರಿಯಾ ಭಯೋತ್ಪಾದನೆಯನ್ನ ಬಲವಾಗಿ ಖಂಡಿಸುತ್ತೆ, ಯಾವುದೇ ರೀತಿಯ ಉಗ್ರ ಕೃತ್ಯವನ್ನ ಸಹಿಸೋಕೆ ಆಗೋದಿಲ್ಲ ಅಂತ ಹೇಳಿ ಭಾರತಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಪಾಕ್ ಅಂತಾರಾಷ್ಟ್ರೀಯವಾಗಿ ಆಗಾಗ ಮುಖಭಂಗ ಅನುಭವಿಸುವ ವಿಚಾರಗಳಲ್ಲಿ ಒಂದಾದ ಭಿಕ್ಷಾಟನೆ ಕುರಿತು ಅಲ್ಲಿನ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಬೆಗರ್ ಮಾಫಿಯಾಗೆ ಕಡಿವಾಣ ಹಾಕೋಕೆ ಆಪ್ ಒಂದನ್ನು ಡೆವಲಪ್ ಮಾಡುವಂತೆ ಪಾಕ್ನ ಲಾಹೋರ್ ಹೈಕೋರ್ಟ್ ಅಧಿಕಾರಿಗಳಿಗೆ ಆದೇಶ ಕೊಟ್ಟಿದೆ. ಆಂಟಿ ಬೆಗರಿ ಆಕ್ಟ್ ಜಾರಿಗೊಳಿಸುವಂತೆ ನಿರ್ದೇಶನ ಕೊಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿತ್ತು. ಇದರ ವಿಚಾರಣೆ ವೇಳೆ ಕೋರ್ಟ್ ಈ ರೀತಿ ಹೇಳಿದೆ, ಆಲ್ರೆಡಿ ಭಿಕ್ಷಾಟನೆ ವಿರೋಧಿ ಕಾಯ್ದೆ ಜಾರಿಯಲ್ಲಿದೆ, ಆದರೆ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಸರಿಯಾಗಿ ಅಂತ ಪಾಕಿಸ್ತಾನದ ಕೋರ್ಟ್ ಅಲ್ಲಿನ ಸರ್ಕಾರವನ್ನು ತರಾಟೆಗೆ ತಗೊಂಡಿದೆ. ಅಂದಹಾಗೆ ಈಗಿರೋ ಕಾಯ್ದೆ ಪ್ರಕಾರ ಭಿಕ್ಷಾಟನೆ ಜಾಮೀನು ರಹಿತ ಆರೋಪ. ಬೆಗರ್ ಮಾಫಿಯಾ ಬಂಧಿಸಿ 8 ವರ್ಷದವರೆಗೆ ಶಿಕ್ಷೆ, 50 ಲಕ್ಷ ರೂಪಾಯಿವರೆಗೆ ದಂಡ ಹಾಕೋಕ್ಕೂ ಅವಕಾಶ ಇದೆ, ಜಾರಿ ಮಾತ್ರ ಮಾಡ್ತಿಲ್ಲ. ಪಾಕ್ನಲ್ಲಿ ಸುಮಾರು 22 ಮಿಲಿಯನ್ ಭಿಕ್ಷುಕರಿದ್ದಾರೆ. ವಾರ್ಷಿಕ ಸುಮಾರು $42 ಬಿಲಿಯನ್ ಭಿಕ್ಷಾಟನೆ ನಡೆಯುತ್ತೆ. ಅಲ್ಲದೆ ಪಾಕ್ನ ಭಿಕ್ಷುಕರು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕುಖ್ಯಾತಿ. ಅರಬ್ ರಾಷ್ಟ್ರಗಳಲ್ಲಿ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇರ್ತಾರೆ. ಅರಬ್ ರಾಷ್ಟ್ರಗಳು ಅಂತಾರಾಷ್ಟ್ರೀಯವಾಗಿ ಸೇನಾ ಮುಖ್ಯಸ್ಥರು ಬಂದಾಗ, PM-ಗಳೆಲ್ಲ ಬಂದಾಗ, ವಿದೇಶಾಂಗ ಸಚಿವರು ಮೀಟ್ ಆದಾಗ ಏನು ಚರ್ಚೆ ಮಾಡ್ತಾರೆ? ಆರ್ಥಿಕ ಅಭಿವೃದ್ಧಿ, ರಕ್ಷಣಾ ಸಹಕಾರ ಅಂತ. ಈ ಅರಬ್ ರಾಷ್ಟ್ರಗಳು ಪಾಕ್ ಹತ್ರ ನಿಮ್ಮ ಭಿಕ್ಷುಕರನ್ನು ಕಳಿಸ್ಬಿಡ್ರಿ ಅಂತ ಕೇಳ್ತಾ ಇರ್ತಾರೆ, ಪದೇ ಕೇಳ್ತಾ ಇರ್ತಾರೆ. ಪಾಕಿಸ್ತಾನದಿಂದ ಸ್ವಾತಂತ್ರ್ಯ ಬಯಸ್ತಾ ಇರೋ ಬಲೂಚಿಗಳ ಹೋರಾಟ ಜಗತ್ತಿನಾದ್ಯಂತ ಸೌಂಡ್ ಮಾಡ್ತಾ ಇದೆ. ಮೇ 28ನೇ ತಾರೀಕು ಬ್ರಿಟನ್ ಮತ್ತು ಯುರೋಪ್ನಾದ್ಯಂತ ಸಾಲು ಪ್ರತಿಭಟನೆ ಮಾಡುವುದಾಗಿ ಫ್ರೀ ಬಲೂಚಿಸ್ತಾನ್ ಮೂವ್ಮೆಂಟ್ ಘೋಷಿಸಿದೆ. 1998ರ ಮೇ 28ನೇ ತಾರೀಕು ಪಾಕಿಸ್ತಾನ ಈ ಬಲೂಚಿಸ್ತಾನ್ನಲ್ಲಿ ಪರಮಾಣು ಪರೀಕ್ಷೆ ನಡೆಸಿತ್ತು. ಅದರ 27ನೇ ವಾರ್ಷಿಕೋತ್ಸವ ಪ್ರಯುಕ್ತ ಅದನ್ನು ವಿರೋಧಿಸಿ ಈ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಪರಮಾಣು ಪರೀಕ್ಷೆಯಿಂದ ಬಲೂಚಿಸ್ತಾನ ಜನರ ಆರೋಗ್ಯ ಮತ್ತು ಅಲ್ಲಿನ ಪರಿಸರದ ಮೇಲೆ ಪರಿಣಾಮ ಉಂಟಾಗಿದೆ, ಗಂಭೀರ ಪರಿಣಾಮ ಉಂಟಾಗಿದೆ. ಅದಕ್ಕೆ ಜಾಗೃತಿ ಮೂಡಿಸೋಕೆ ನಾವು ಇದನ್ನು ಮಾಡ್ತಾ ಇದೀವಿ ಅಂತ ಬಲೂಚಿಗಳು ಹೇಳಿದ್ದಾರೆ. ಪಾಕಿಸ್ತಾನವನ್ನ ತೊಡೆ ಮೇಲೆ ಕೂರಿಸಿಕೊಂಡು ಕುಣಿಸ್ತಾ ಇರುವಂತಹ ಡ್ರ್ಯಾಗನ್ ಚೀನಾಗೂ ಪಾಕ್ನ ಉಗ್ರವಾದದ ಬುದ್ಧಿ, ಆ ಸೋಂಕು ಅಂಟಿರೋ ತರ ಕಾಣಿಸ್ತಾ ಇದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಪಾಕ್ ಸಾಕ್ತಿರೋ ಉಗ್ರರ ಪರವಾಗಿ ಮತ್ತೆ ಚೀನಾ ಬ್ಯಾಟ್ ಬೀಸಿದೆ. ಭಾರತದಲ್ಲಿ ನಡೆದ ಉಗ್ರ ದಾಳಿಯಲ್ಲಿ ಭಾಗಿಯಾಗಿದ್ದ ಜೆಎಂ ಮತ್ತು ಎಲ್ಇಟಿ ಉಗ್ರ ಸಂಘಟನೆಗೆ ಸೇರಿದ 5 ಉಗ್ರರ ಮೇಲೆ ಸ್ಯಾಂಕ್ಷನ್ ಹೇರೋ ಪ್ರಸ್ತಾವನೆಯನ್ನ ಅಗೇನ್ ಚೀನಾ ಬ್ಲಾಕ್ ಮಾಡಿದೆ. ಮೈಕ್ರೋಸಾಫ್ಟ್, ಝೂಮ್ನಂತಹ ಅಮೆರಿಕನ್ ಟೆಕ್ನಾಲಜಿ ಕಂಪನಿಗಳನ್ನು ಬ್ಯಾನ್ ಮಾಡುವ ಬಗ್ಗೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಮಾತನಾಡಿದ್ದಾರೆ. ಈ ಕಂಪನಿಗಳು ರಷ್ಯಾ ವಿರೋಧಿ ನಿಲುವನ್ನು ಹೊಂದ್ತಾ ಇದ್ದಾವೆ. ಇಂತಹ ಸಂಸ್ಥೆಗಳನ್ನು ರಷ್ಯಾದಲ್ಲಿ ನಿರ್ಬಂಧಿಸುವ ಅಗತ್ಯ ಇದೆ. ನಮ್ಮ ಸಾರ್ವಭೌಮತೆ ಹಾಳು ಮಾಡುವ ಸಂಸ್ಥೆಗಳನ್ನು ನಾವು ಸಹಿಸಿಕೊಳ್ಳಬಾರದು. ಅಲ್ಲದೆ ರಷ್ಯಾ ಪಾಶ್ಚಾತ್ಯರ ಮೇಲಿನ ಡಿಪೆಂಡೆನ್ಸಿಯಿಂದ ಹೊರಬರೋಕೆ ಸ್ಥಳೀಯ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಡೆವಲಪ್ ಮಾಡಬೇಕು ಅಂತ ಪುಟಿನ್ ಹೇಳಿದ್ದಾರೆ. ಟೆಕ್ನಾಲಜಿ ಪಾಲಿಸಿಗೆ ಸಂಬಂಧಪಟ್ಟ ಮೀಟಿಂಗ್ನಲ್ಲಿ ಈ ರೀತಿ ಹೇಳಿದ್ದಾರೆ. ಮತ್ತೊಂದು ಕಡೆ ರಷ್ಯಾ ಯುಕ್ರೇನ್ ಕದನ ಮುಂದುವರೆದಿದೆ. ಕಳೆದ 3 ದಿನಗಳಲ್ಲಿ ರಷ್ಯಾ ಯುಕ್ರೇನ್ ಮೇಲೆ 900ಕ್ಕೂ ಅಧಿಕ ಡ್ರೋನ್ಗಳಿಂದ ದಾಳಿ ಮಾಡಿದೆ. ನಂತರ ಪಾಕಿಸ್ತಾನ ಭಾರತ ಸಂಘರ್ಷ ನೋಡಿಕೊಂಡು ಪುಟಿನ್ ಕೂಡ ಇಂಪ್ರೆಸ್ ಆದಂಗಿದೆ, ಅದರಿಂದ ಇನ್ಸ್ಪಿರೇಷನ್ ತಗೊಂಡಾಗಿದೆ. ಈ ಮೂಲಕ ಯುದ್ಧ ಮುಂದುವರಿಸೋಕೆ ರಷ್ಯಾ ಮನಸ್ಸು ಮಾಡ್ತಾ ಇದೆ. ಯುದ್ಧವನ್ನು ಕಂಟಿನ್ಯೂ ಮಾಡೋ ತರ ಇಂಟೆನ್ಷನ್ ಅನ್ನ ತೋರಿಸ್ತಾ ಇದೆ. ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಇನ್ನೊಂದು ಕಡೆ ಇದೇ ಜೆಲೆನ್ಸ್ಕಿ ಯುಕ್ರೇನ್ನಲ್ಲಿ ಇಂಟರ್ಸೆಪ್ಟರ್ ಮತ್ತು ಅಟ್ಯಾಕ್ ಡ್ರೋನ್ಗಳ ಉತ್ಪಾದನೆ ಜಾಸ್ತಿ ಮಾಡ್ತೀವಿ, ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಮ್ ಅಡಿಯಲ್ಲಿ ಮಿಸೈಲ್ ಉತ್ಪಾದನೆಯನ್ನು ಕೂಡ ಹೆಚ್ಚು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಈ ಯುದ್ಧದಲ್ಲಿ ಚೀನಾ ರಷ್ಯಾಗೆ ಹೆಲ್ಪ್ ಮಾಡ್ತಿದೆ ಅಂತ ಯುಕ್ರೇನ್ ಮತ್ತೆ ಆರೋಪ ಮಾಡಿದೆ. ರಷ್ಯಾದಲ್ಲಿ ಆಯುಧ ಉತ್ಪಾದಿಸುವ 20ಕ್ಕೂ ಅಧಿಕ ಕಾರ್ಖಾನೆಗಳಿಗೆ ಏವಿಯೇಷನ್ ಪಾರ್ಟ್ಸ್, ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಸೇರಿ ಅಗತ್ಯ ವಸ್ತುಗಳನ್ನು ಚೀನಾ ಸಪ್ಲೈ ಮಾಡ್ತಾ ಇದೆ ಅಂತ ಯುಕ್ರೇನ್ ಹೇಳಿದೆ. ಇಂಗ್ಲೆಂಡ್ನ ಲಿವರ್ಪೂಲ್ ಸಿಟಿಯಲ್ಲಿ ಸಾಸರ್ ಪ್ರೀಮಿಯರ್ ಲೀಗ್ ಚಾಂಪಿಯನ್ಶಿಪ್ ಗೆದ್ದ ಸಂತೋಷಕ್ಕೆ, ಫುಟ್ಬಾಲ್ ಚಾಂಪಿಯನ್ಶಿಪ್ ಗೆದ್ದ ಸಂತೋಷಕ್ಕೆ ಸಂಭ್ರಮಾಚರಣೆ ಮಾಡುತ್ತಿದ್ದವರ ಮೇಲೆ ಕಾರನ್ನು ನುಗ್ಗಿಸಲಾಗಿದೆ. 47 ಜನ ಗಾಯಗೊಂಡಿದ್ದಾರೆ.
ಈ ಘಟನೆಗೆ ಸಂಬಂಧಪಟ್ಟಂತೆ 53 ವರ್ಷದ ಬ್ರಿಟಿಷ್ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಈ ಘಟನೆ ಉಗ್ರ ದಾಳಿನ ಅನ್ನೋ ಪ್ರಶ್ನೆಗೆ ಸದ್ಯಕ್ಕೆ ಅಧಿಕಾರಿಗಳು ಅದನ್ನು ತಳ್ಳಿ ಹಾಕಿದ್ದಾರೆ. ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.